ಸರ್ ನಮಸ್ತೆ, ತಮ್ಮ ಹೆಸರು? ರಘು ಅಂತಣ. ಹೇಗಿದೆ ಸರ್ ಎಲೆಕ್ಷನ್? ಎಲೆಕ್ಷನ್ ಭಾಳ ಚೆನ್ನಾಗೈತಣ. ಯಾರ ಪರ ಒಲವು ಇದೆ? ಬಿಜೆಪಿ ಪರವಣ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಗೆಲ್ಬೇಕು ಅಂತ. ಅವರೇ ಗೆಲ್ಲದಣ, ಅವರೇ ಗೆಲ್ಲೋದು. ಯಾಕೆ ಗೆಲ್ಬೇಕು ಅವರು? ಅಲ್ಲಣ್ಣ, ಶ್ರೀಮಂತರು ಹಗಲೆಲ್ಲ ಓಟ್ ಅವ್ರಿಗೆ ಹಾಕಿ ಅವ್ರ ಮನೆ ಮಕ್ಳು ಹೋಗಿ ಕಾಯ್ಬೇಕ ನಾವು. ಇಂಥ ವ್ಯಕ್ತಿಗೆ ಹಾಕಿದಾಗ ನೀವು ಕನ್ವರ್ಸ್ ಹೋಗಿ ಕದ ತಟ್ಟು ಏನಾದ್ರು ಸ್ಪಂದಿಸ್ತಾರ ಅವರು. ಅವ್ರ ಮನೆಗೆ ಹೋಗಿ ಕೇಳಕ್ಕೆ ಹೋದ್ರೆ 5 ಗಂಟೆವರೆಗೂ ಒಳಗೆ ಕರೆಸ್ತಾರೆ. MLA ಇದ್ದಲ್ತಡಿ, ಮಿನಿಸ್ಟರ್ ಇದ್ದಲ್ತಡಿ, ಹಗಲೆಲ್ಲ ಕಾಯತ ಬೇಡ, ಏನು ಬೇಡ. ಹಂಗಾಗಿ ಬಿಜೆಪಿ ಓಟ್ ಹಾಕ್ತಾರೆ. ಸುಲಭಕ್ಕೆ ಸಿಗಲ್ವಾ ನಿಮ್ಗೆ ಅವರು? ಸಿಗದೇ ಇಲ್ಲಣ್ಣ. ಅಲ್ಲೇ ಹೋಗಿ ಅನುಭವಿಸಿವಿ ನಾವು. ಸತತ 5 ದಿವಸ ಹೋಗಿ ವಾಪಸ್ ಬಂದೀವಿ ನಾವು ಒಂದು ಕೆಲ್ಸಕ್ಕೆ. ಯಾಕೆ ಕೆಲ್ಸಕ್ಕೆ ಸಿಗ್ಲೇ ಅಲ್ಲ, ಏನಿಲ್ಲಣ್ಣ, ಚೌಟ್ರಿಗೆ ಬೇಕಾದಷ್ಟು ಓಡಾಡ್ಯಾರ. 50 ವರ್ಷದಿಂದ ಕಾಂಗ್ರೆಸ್ಗೆ ದುಡ್ದಣ್ಣ. ಮನ್ಸಿ ಬೇಜಾರಾಗಿ ಬಿಜೆಪಿಗೆ ಓಟ್ ಹಾಕ್ತಾರೆ. ನಿಮ್ಗೆ ಅಂತ ಬೇಸರ ಏನಾಯ್ತು? ಇಂಥ ವ್ಯಕ್ತಿ ಸಿಗಲ್ಲಣ್ಣ, ಇಂಥ ವ್ಯಕ್ತಿ ಸಿಗದೇ ಇಲ್ಲ. ಇಂಥ ವ್ಯಕ್ತಿನ ಏನಾದ್ರು ಸೋಲ್ಸಿದ್ರಂದ್ರೆ ಇನ್ನೊಂದ್ಸಲ 50 ವರ್ಷ ಮತ್ತೆ ಅವ್ರಿಗೆ ದುಡಿಬೇಕು ನಾವು. ಹಂಗಾಗಿ ಒಬ್ಬ ದಮನಿತ ಸಮಾಜದ ನಾಯಕರು. ಸಮಾಜ ಬಗ್ಗೆ ಹೇಳ್ತಲ್ಲ ನಾವು. ಇಂಥ ವ್ಯಕ್ತಿ ಸಿಗಲ್ಲ, ಇಂಥ ವ್ಯಕ್ತಿ ಸಿಗಲ್ಲ ಅಂತಂದು ಹೇಳ್ತಾರೆ. ಅಲ್ಲ, ನಿಮ್ಮ ಕ್ಯಾಂಡಿಡೇಟ್ ಹತ್ರ ದುಡ್ಡೇ ಇಲ್ಲ, ಹೆಂಗ್ ಗೆಲ್ಸಿರಿ? ಬೇಡಣ. ನಮ್ ಕ್ಯಾಂಡಿಡೇಟ್ ಹತ್ರ ದುಡ್ಡು ಇಲ್ಲ ಅಂದ್ರೂ ನಾವು ಫಂಡ್ ಹಾಕಿ ನಾವು ಗೆಲ್ಸ್ಕೊಂತೀವಿ. ಆ ವ್ಯಕ್ತಿ ಹತ್ರ ಇವತ್ತಿನವರೆಗೆ ಯಾರು ದುಡ್ಡೇ ಕೇಳಿಲ್ಲಣ್ಣ. ಇದೇ ಕಾಂಗ್ರೆಸ್ ಇದ್ದ ಒಂದೊಂದು ಬೈಕಿಗೆ ನಾಮಿನೇಷನ್ ಫೈಲ್ ಮಾಡಿ ಒಂದೊಂದು ಬೈಕಿಗೆ ಇಷ್ಟು ದುಡ್ಡು ಕೊಟ್ಟಾರೆ. ದಿವಸ ದುಡ್ಡು ಅನ್ಸಿದ್ರೆ ನಮ್ ಕ್ಯಾಂಡಿಡೇಟ್ ಯಾರು ದುಡ್ಡು ಹಂಚಿಲ್ಲ, ದುಡ್ಡು ಇಸ್ಕೊಳೋದು ಇಲ್ಲ. ವೈಯಕ್ತಿಕ ದುಡ್ಡು ಕೊಟ್ಟು ಓಟ್ ಹಾಕ್ತಾರೆ ಬಿಜೆಪಿಗೆ. ಈ ಅಲ್ಪಸಂಖ್ಯಾತರಿಗೆ ಒಂದ್ ಚಾನ್ಸ್ ಕೊಡ್ಬೇಕಿತ್ತು ಅಂತ ಅಂತಿದ್ರಲ್ಲ, ನೀವು ಕಾಂಗ್ರೆಸ್ ಅಲ್ಲಿ ಇದ್ರಿ, ಅದು ಸರಿ ಅನ್ಸತ್ತಾ? ಕೊಡ್ಬೇಕಿತ್ತ ಒಂದು ಅವಕಾಶ ಕೊಡ್ಬೇಕಿತ್ತು ನನಗೆ. ಅದೇ ಮುಸ್ಲಿಮ್ಸ್ ಓಟ್ ಈಗ ಹಾಕ್ತಾರೆ, ಬಿಜೆಪಿಗೆ ಹಾಕ್ತಾರೆ ಮುಸ್ಲಿಮ್ಸ್ ಓಟ್. ಸರ್ ನಿನ್ನೆಲ್ಲ 20 ಜನ ಬಂದ್ರು ಅವರು ಟೋಪಿಕನ್ ಪಾಪ ಅವರು. ನಾವು ಮುಸ್ಲಿಮ್ಸು ಅವ್ರು ಇವ್ರು ಅಂತ ಹೇಳ್ತಲ್ಲ, ನಿನ್ನೆ 20 ಜನ ಬಂದಿದ್ರು ಅವರೆಲ್ಲರೂ ಓಟ್ರು. ನಾವು ಹಂಗೆ ಶ್ರೀರಾಮ್, ನಾನು ಹೆಂಗೆ ಗೊತ್ತಾ, ಶ್ರೀರಾಮುಲು ಭಕ್ತ ನಾನೇನೇನು ನಿಂಗೆ ಗೊತ್ತಾ. ಆಮೇಲೆ ಆಂಜನೇಯ ಗುಡಿತಾಗ ಬಂದ್ರು ಅವರು. ನಾನೇನೇನು ಗೊತ್ತಾ, ನಮ್ಮ ಬಳ್ಳಾರಿ ಹುಲಿಗೆ ಜೈ ಎಂದ್ ನಾನು. ಹಂಗೆ ಬಂದು ಹಂಗೆ ಸೀದಾ ಮನೆಗೆ ಹೋದ್ ನಾನು. ಯಾಕೆ ಗೊತ್ತಾ, ಹುಲಿ ಪ್ರಶ್ನೆ ಬರಲ್ಲಣ್ಣ. ಇಂಥ ವ್ಯಕ್ತಿ ಸಿಗಲ್ಲ. ಅಲ್ಲ, ನಾನು ರಾಮುಲು ನಮ್ ಜನ ಬಗ್ಗೆ ನಾವು ಮಾತಾಡ್ತಿಲ್ಲ. ಇಂಥ ವ್ಯಕ್ತಿ ಶ್ರೀನಿವಾಸ್ ದಾಸಪ್ಪ ಅಂತ ವ್ಯಕ್ತಿ ಸಿಗಲ್ಲ. ಎಲೆಕ್ಷನ್ಗಿಂತ ಮುಂಚೆ ಅಣ್ಣ, ಒಬ್ರು ಯಾವ್ದಾರು ಒಂದು ಬಡವನ ಮನೆಗೆ ಯಾರು ಸತ್ರು ಫಸ್ಟ್ ಸಮಸ್ಯೆ ಈವಣ್ಣನೇ. ಇವ್ರು ಬರ್ತಿದ್ದಿಲ್ಲ, ಹೌದ್ರಾ? ಅದಕ್ಕೆ ಇರ್ಬೋದೇನೋ ಸತೀಶ್ ಜಾರಕಿಹೊಳಿ ಅವ್ರು ಇಲ್ಲಿಗೆ ಬರದೇ ಇಲ್ಲ ಅಂತ ಹೇಳ್ಬಿಟ್ರು. ಅದೇ ಉದ್ದೇಶಕ್ಕೆ ಅವ್ರು ಬರ್ತಿಲ್ಲ. 100ಕ್ಕೆ 100 ಅಣ್ಣ, 100ಕ್ಕೆ 90% ಓಟ್ ಶ್ರೀನಿವಾಸ್ ಸರ್ ಗೆಲ್ಲೋದು. 27-30 ಸಾವಿರ ಲೀಡ್ನೇ ಶ್ರೀನಾಳ್ ಗೆಲ್ತಾರೆ ಈ ಸಲ. ಅಲ್ಲ, ನೀವೀಗ ಹಳ್ಳಿ ಎಲ್ಲ ಓಡಾಡ್ತಿದ್ರಿ, ವಿನಯ್ ಕುಮಾರ್ ಅವ್ರ ಪಾದಯಾತ್ರೆಯಲ್ಲೆಲ್ಲ ಇದ್ದೀರಿ. ಹಳ್ಳಿಯಲ್ಲಿ ನಿಜವಾಗ್ಲೂ ಏನ್ ಅಂತಿದ್ದಾರೆ? ಹಳ್ಳಿಗಳಲ್ಲಿ 100ಕ್ಕೆ 100% ಬರೀ ಸಿನಪ್ಪ ಪರವಾಗಿ ಮಾತಾಡ್ತಾರೆ, ಬಿಜೆಪಿ ಪರವಾಗಿ ಮಾತಾಡ್ತಾರೆ. ಕಾಂಗ್ರೆಸ್ನವರು ಇಷ್ಟು ವರ್ಷ ಆಡಳಿಕೆ ಮಾಡಿದ್ರ ಸಮೇತ ಒಂದು ಅಭಿವೃದ್ಧಿನ ಆಗಿಲ್ಲ ಅಂತಂದು ಬೈತಿದ್ದಾರೆ. ನಾವು ಓಟ್ ಕೇಳಕ್ ಹೋದ್ರು ಮಾತಾಡ್ತಾರೆ, ಆದ್ರೆ ನಾವ್ ಏನು ಮನವೊಲಿಕೆ ಮಾಡ್ಬೇಕು ನಾವು ಮಾಡ್ತಾ ಇದೀವಿ. ಬಿಜೆಪಿ ಪರವಾಗಿ ಏನ್ ಮನವೊಲಿಕೆ ಮಾಡ್ಬೇಕು ನಾವು ಮಾಡ್ತಾ ಇದೀವಿ. ಈಗ ಅವ್ರು 25 ವರ್ಷದಿಂದನೂ ಅವರು ಆಡಳಿತಾಗಿದ್ರು, ಅವ್ರು ಏನು ಮಾಡಿಲ್ಲ ಅಂತಂದು ಹಳ್ಳಿ ಜನಗಳು ಹೇಳ್ತಾ ಇದಾರೆ. ಅಂದ್ರೆ ಏನಾದ್ರು ಸೀನಪ್ಪ ಏನಾದ್ರು ಸೋತ್ರ ಅಂದ್ರಣ ಇನ್ನು 50 ವರ್ಷ ಅವ್ರಿಗೆ ದುಡಿಬೇಕಾಗ. ಮುಸ್ಲಿಮ್ಸಿಗೂ ಸಿಗಲ್ಲ, ನಮ್ಮ ಹಿಂದೂ ಜನಕ್ಕೂ ಸಿಗಲ್ಲ, ಕಡಗರಿಗೂ ಸಿಗಲ್ಲ, ಯಾರಿಗೂ ಸಿಗಲ್ಲ ಟಿಕೆಟ್. ಮತ್ತೆ ಅವರೇ ದುಡಿಯೋದೆ, ಅವ್ರ ಮನೆ ಮಕ್ಕಳು ನಾವು ಕಾಯ್ದಾಕತಿ. ಇಂಥ ಚಾನ್ಸ್ ಸಿಗಲ್ಲ. ಆ ಜನ ಈ ಜನ ಅನ್ನೋದಕ್ಕಿನ್ನ ಇಲ್ಲಿ ನಡೀತಿರೋ ಚುನಾವಣೆ, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬಡವ ವರ್ಸಸ್ ಶ್ರೀಮಂತರ. ಈಗ ನೀವು ಕೇಳಿದ್ರೆ ಆಗ್ಲೇ ಒಂದು ಪ್ರಶ್ನೆ, ಬಿಜೆಪಿ ಇದ್ದ ಅವ್ರ ಹತ್ರ ದುಡ್ಡಿಲ್ಲ ಅಂತ. ದುಡ್ಡು ಬಲ ಇಲ್ಲ, ಬಟ್ ಅವ್ರ ಹತ್ರ ದುಡ್ಡು ಬಲ ಐತಿ, ನಮ್ಮ ಹತ್ರ ಜನ ಬಲ ಐತಿ. ನಾವು ಜನದಿದ್ದ ಶಕ್ತಿ ಪ್ರದರ್ಶನ ಮಾಡಕ್ ನಾವು ರೆಡಿ ಇದೀವಿ. ಅಲ್ಲ, ನೀವು ಜೆನ್ಜಿ ಇದ್ದೀರಿ, ಯಂಗ್ಸ್ಟರ್ ಇದ್ದೀರಿ. ನೀವು ಹಳ್ಳಿಗಳಲ್ಲಿ ನೋಡ್ಬೇಕಾದ್ರೆ ತುಂಬಾ ಜನ ಯುವಕರು ಬಂದಾಗ ಆಲ್ಮೋಸ್ಟ್ ಯಾರ ಪರ ಇದಾರೆ ಅನ್ಸುತ್ತೆ? ಅಣ್ಣ, ಆಲ್ಮೋಸ್ಟ್ ಈಗ ಮುಂಚೆ ಎಲ್ಲ ಕಾಂಗ್ರೆಸ್ಸಿಗೆ ಮಾಡಿದ್ದಾರೆ ಯೂತ್ಸ್, ಇವಾಗ ಅವರಿಗೆ ಮನವೊಲಿಕೆ ಆಗಿದೆ. ಯಾವ ತರ ಅಂದ್ರೆ, ಇವ್ರಿಗೆ ಕಾಂಗ್ರೆಸ್ಸಿಗೆ ನಾವು ವೋಟ್ ಹಾಕಿ ಗೆಲ್ಸಿ ನಮ್ ಕಡೆಗೆ ಯಾವ್ದು ಒಂದು ಸ್ಪಂದನೆ ಮಾಡ್ತಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅವ್ರು ಇವಾಗ ಮನವೊಲಿಸಿ ಮೋದಿ ಪರವಾಗಿ ಅವರು ವೋಟ್ ಹಾಕ್ತಾನೆ ಅದಾರೆ. ಇನ್ನೊಂದಣ, ಕಾಂಗ್ರೆಸ್ ಪರವಾಗಿ ಇದ್ದಾರೆ, ಹೊರ ಬಂದು ಪ್ರಚಾರ ಮಾಡ್ತಿಲ್ಲ, ಒಳಗಿಂದ ಒಳಗೆ ಬಿಜೆಪಿ ಓಟ್ ಹಾಕ್ತಿದಾರೆ. ಏನ್ ಬೇಕಾದ್ರೂ ಆಗ್ಬೋದು. ಈಗ ಪ್ರಚಾರ ಮಾಡಿದ್ರೆ ಕರ್ಕೊಂಡೋಗಿ ಕುಂದಿರ್ಸ್ಕೊಂಡು ಹಂಗೆ ಯಾಕೆ ಮಾಡಿದೆ ಹಿಂಗೆ ಯಾಕೆ ಮಾಡಿದೆ ಅಂತ ಅವ್ರು ಇದು ಮಾಡ್ತಾರೆ. ಹಂಗಾಗಿ ಮ್ಯಾಲೆ ಸುಮ್ಮನೆ ಕಾಂಗ್ರೆಸ್, ಒಳಗಿಂದ ಒಳಗೆ ಬಿಜೆಪಿನ ಹಾಕ್ತಾರೆ. ಹಂಗೈತ.
ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಈ ಸಲ. ರನ್ನಿಂಗ್ ಅದೇ ಆಕತ್ತಣ. ಇಡೀ ನಮ್ಮ ದಾವಣಗೆರೆ ದಕ್ಷಿಣದಾಗ ಇತಿಹಾಸ ಆಕತಿ ಇದು. ಇತಿಹಾಸ ಅದೇ ಆಕತಿ. ಏನ್ ಲೀಡ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಒಂದು 30-35 ಸಾವಿರ ಲೀಡ್ನಾಗ ಗೆಲ್ತಾರಣ್ಣ ಸಿನ್ನಣ್ಣ ಈ ಸಲ ಮಾತ್ರ.